ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಅಜ್ಜಂಪುರದಿಂದ ಒಂದು 25 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಅಮೃತಪುರ ಅಂತ ಒಂದು ಊರಿದೆ. ಅಲ್ಲಿ ಅಮೃತೇಶ್ವರ ಟೆಂಪಲ್ ಅಂತ ಇದೆ. ಅಲ್ಲಿಗೆ ಹೋದ್ವಿ ಇವತ್ತು. ನಂಗೆ ಇಲ್ಲಿ ಪಾಪು ಮಧ್ಯ ವಾಯ್ಸ್ ಓವರ್ ಕೊಡೋಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಹೋದ್ವಿ. ಮುಂಚೆನೇ ಈ ಪ್ಲೇಸ್ ನೋಡ್ಕೊ ಬಂದಿದೆ. ಸೊ ಚೆನ್ನಾಗಿದೆ, ಹೋಗಿ ಬರೋಣ ಅಂತ ಹೇಳಿದ್ನಲ್ಲ. ಹಂಗಾಗಿ ಹೆಂಗೋ ಕಾರ್ ಇತ್ತಲ್ಲ, ಹೋಗಿ ಬರೋಣ ಅಂತಂದ್ಬಿಟ್ಟು ಹೋದ್ವಿ. ನಿಜವಾಗ್ಲೂ ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಆದರೆ ಬಿಸಿಲೊತ್ತಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಬಟ್ ಒಳಗಡೆ ಹೋದ್ಮೇಲೆ ಚೆನ್ನಾಗಿದೆ, ಬಿಸಿಲು ಅಂತ ಅನಿಸಲ್ಲ. ನೀವು ನಿಂತ್ಕೊಂಡು ನೋಡ್ತಾ ಇರಿ, ನಾನು ತೆಗಿತೀನಿ. ನಾನು ತೆಗಿತಾ ಇದ್ದೀನಿ, ವಿಡಿಯೋ ವಿತ್ ಫೋಟೋ. ಆಯಿತು, ಅದು ಗೊತ್ತಿಲ್ಲ. ಓ, ಕಾಲು ಸುಡಲ್ವಾ? ಇಲ್ಲೇ ಸ್ಲಿಪ್ಪರ್ ಬಿಡಬೇಕು. ಕೋಟೆಯ ಮೇಲೆ ಹತ್ತಬಾರದು. ಓ, ಕಾಲು ಸುಡುತ್ತಲ್ಲಪ್ಪ. ಹೋಗಂಗಿಲ್ಲ. ಹುಲ್ಲು ಹಾಸಿನ ಮೇಲೆ ನಡೆಯಬಾರದು, ಕೂರಬಾರದು. ದೇವಸ್ಥಾನದ ಒಳಗಡೆ ಎಲ್ಲ ಕಂಬಗಳೆಲ್ಲ ಚೆನ್ನಾಗಿದೆ, ಫುಲ್ಲು ದಪ್ಪ ಕಂಬಗಳು. ಬಟ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತಂದರು, ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಆಚೆ ಬಂದು ಆಮೇಲಿಂದ ವಿಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ ಮಾತ್ರ. ನಾನು ವಿಡಿಯೋ ಮಾಡ್ತಾನೆ ಫೋಟೋಸ್ ಕ್ಲಿಕ್ ಮಾಡ್ತೀನಿ, ಆವಾಗ ಫೋಟೋಸ್ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಫೋಟೋ ತೆಗಿಯೋಕ್ಕಿಂತ ಈ ವಿಡಿಯೋ ಮಾಡೋವಾಗ ತೆಗೆದಿರೋ ಫೋಟೋಸು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಆ ಥರ ಮಾಡ್ಕೊತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಕಂಬ, ಅದೇ ಥರ ಕಂಬಗಳು ಒಳಗಡೆ ತುಂಬಾ ಇದೆ, ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅವರು ಬಿಡಲಿಲ್ಲ ವಿಡಿಯೋ ಮಾಡೋದಕ್ಕೆ. ಮತ್ತು ಈ ಥರ ಸುತ್ತ ಫುಲ್ಲು ಒಂದು ರೌಂಡು ಗ್ರಾಸ್ ಎಲ್ಲ ಹಾಕಿದ್ದಾರೆ, ಅದು ಚೆನ್ನಾಗಿತ್ತು. ನನಗಂತೂ ಟೆಂಪಲ್ ತುಂಬಾ ಇಷ್ಟ ಆಯಿತು. ಟೆಂಪಲ್ ಒಳಗಡೆ ಹೋದರೆ ಮಾತ್ರ ತುಂಬ ತಣ್ಣಗಿದೆ. ನೋಡಿ, ಝೂಮ್ ಹಾಕಿ ತೋರಿಸ್ತೀನಿ. ನೋಡಿ, ಈ ಥರ ಇದೆ ಕಂಬಗಳೆಲ್ಲ. ಈ ದೇವಸ್ಥಾನದ ಯಾರ್ದೋ ಹೇಳಿದ್ರು, ಯಾರ ಕಾಲದಲ್ಲಿ ಕಟ್ಟಿರೋದು ಅಂತ ನಾನು ಮರ್ತೋದೆ. ಅವ್ರು ಒಳ್ಳೆ ಗಿಳಿಪಾಠ ಹಂಗೆ ಹೇಳ್ಬಿಟ್ರು. ಅದು ಒಂದೊಂದು ಕೇಳಿಸ್ಲೇ ಇಲ್ಲ, ಅರ್ಥನೇ ಆಗಲಿಲ್ಲ. ಹಂಗೆ ಹೇಳ್ಕೊಂಡು ಹೊರಟೋದ್ರು ಅವರು, ಪೂಜೆ ಮಾಡೋರು. ಆ್ಯಕ್ಚುಲಿ ಈ ದೇವಸ್ಥಾನ 900 ವರ್ಷ ಹಳೆಯದಂತೆ. ಮತ್ತು ಆ ಗರ್ಭಗುಡಿ ಒಳಗಡೆ ಒಂದು ದೀಪ ಇದೆ, ಆಯಿತಾ. ಆ ದೀಪ 200 ವರ್ಷಗಳಿಂದನೂ ಸತತವಾಗಿ ಉರಿತಾನೇ ಇದೆಯಂತೆ. ಅದೊಂದು ವಿಶೇಷತೆ ಇಲ್ಲಿದು ಅಂತ ಅನ್ನಿಸ್ತು. ಕಬಡ್ ಈ ಕಡೆ ಕರ್ಕಬ. ಅಮ್ಮನ ಹಿಡ್ಕ, ಅಮ್ಮನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಎಲ್ಲರೂ. ಚೆನ್ನಾಗಿತ್ತು. ಅದು ವಾತಾವರಣ ಇರ್ಬೋದು, ಆ ದೇವಸ್ಥಾನ ಇರ್ಬೋದು, ಎಲ್ಲ ಒಂಥರ ಚೆನ್ನಾಗಿತ್ತು. ಫೋಟೋಸ್ಗಂತೂ ಸಖತ್ತಾಗಿ ಬರ್ತಿತ್ತು. ಒಂದಷ್ಟು ಸುಮಾರು ಫೋಟೋಸ್ ತೆಗೆದ್ವಿ ಮಾತ್ರ. ಒಂದು 200 ಫೋಟೋಸೇ ತೆಗ್ದಿದ್ವೇನೋ ಎಲ್ಲ ಸೇರ್ಕೊಂಡು. ಬೇಕಿದ್ರೆ ಅಷ್ಟೊಂದು ಫೋಟೋಸ್ ಎಲ್ಲ ಕಟ್ಟಾಗೋಗಿರೋ ಕಂಬಗಳೇ ತೊಗೊಬಂದಿಲ್ಲ ಹಾಕಿದ್ದಾರೆ ಅನಿಸುತ್ತೆ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಆದರೆ ಇಲ್ಲಿ ಕಲ್ಲು ಕಾದಿರೋದ್ರಿಂದ ನಡೆಯೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲಿ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದೇನೆಂದರೆ, ಈ ಅಮೃತೇಶ್ವರ ಟೆಂಪಲಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಪ್ರತಿದಿನ ಊಟ ಹಾಕ್ತಾರಂತೆ. ಪ್ರತಿ ದಿವಸ ಅನ್ನ ಸಾಂಬಾರು, ಪಾಯಸ, ಮಜ್ಜಿಗೆ ಏನೋ ಹೇಳಿದ್ರು. ಬಟ್ ಇವತ್ತು ಮಾತ್ರ
ಚಿತ್ರಾನ್ನ, ಮೊಸರನ್ನ ಮತ್ತು ಒಬ್ಬಟ್ಟು ಹಾಕಿದ್ರು. ಸಕ್ಕತ್ತಾಗಿತ್ತು ಮಾತ್ರ. ನನಗೆ ಚಿತ್ರಾನ್ನ ಸ್ವಲ್ಪ ಖಾರ ಅಂತ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಮೊಸರನ್ನ, ಒಬ್ಬಟ್ಟು ಮಾತ್ರ ಸೂಪರಾಗಿತ್ತು. ಎಷ್ಟು ಗರಿ ಗರಿಯಾಗಿತ್ತು ಗೊತ್ತಾ ಒಬ್ಬಟ್ಟು. ಮೋಸ್ಟ್ಲಿ ಅವಾಗಷ್ಟೇ ಮಾಡಿದರು ಅನಿಸುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು ಊಟ ಮಾತ್ರ. ಅಲ್ಲಿಂದ ಊಟ ಮಾಡಿಕೊಂಡು ಹೊರ್ಗಡೆ ಬಂದ್ವಿ. ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ನಾವು ಹೊರಟಿದ್ದೆ ಆ್ಯಕ್ಚುಲಿ ಲೇಟಾಗಿತ್ತು. 11:30 12 ಗಂಟೆ ಏನೋ ಆಗಿತ್ತು. ಮಣಿ ಅರ್ಧ ದಿವಸ ಕ್ಲಾಸ್ ಮುಗಿಸ್ಕೊಂಡು ರಜೆ ಹಾಕ್ಕೊಂಡು ಆಮೇಲೆ ಬರ್ತೀನಿ ಅಂದಿದ್ದ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾವು ಹೊರಟಿದ್ದು. ಅಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಏನೋ ಮೋಸ್ಟ್ಲಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಯಿತಾ. ಕಲ್ಲತ್ಗಿರಿಗೆ ಬಂದ್ವಿ. ನಾನು ಈ ಒಂದು ಪ್ಲೇಸ್ನ ಮೊಬೈಲಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಈ ಟಿಕ್ಟಾಕಲ್ಲಿ, ಇದರಲ್ಲಿ ನೋಡಿದ್ದೆ. ಹೋಗಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಲ್ಲಿ ನೀರು ಬೀಳುತ್ತಲ್ಲ, ಅದೇ ಆ್ಯಕ್ಚುಲಿ ಅಟ್ರ್ಯಾಕ್ಷನ್ ಈ ಟೆಂಪಲಲ್ಲಿ ಆಯಿತಾ. ಸೊ ತುಂಬ ಆಸೆ ಇತ್ತು ಅಲ್ಲಿಗೆ ಹೋಗಬೇಕು ಅಂತ. ಸೊ ಇವತ್ತು ಅದೊಂದು ಫುಲ್ಫಿಲ್ ಆಯಿತು. ನಾವೇನು ಅಂದ್ಕೊಂಡ್ವಿ ಗೊತ್ತಾ, ನೀರೆಲ್ಲ ಬೀಳುತ್ತೆ, ಸ್ನಾನ ಮಾಡ್ಬೋದಿತ್ತು, ಬಟ್ಟೆ ತರಬೇಕಿತ್ತು ಅಂತೆಲ್ಲ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅದು ಸಿಕ್ಕಾಪಟ್ಟೆ ಕುಳುಕುಳುಗಳು ಅಂತಿರುತ್ತೆ ನೀರು ಮಾತ್ರ. ನೀರು ಹತ್ರ ಹೋಗೋ ತನಕ ಮಾತ್ರ ಹೆವಿ ಬಿಸಿಲು, ಕಾಲು ಮಾತ್ರ ಸುಟ್ಟೋಗ್ಬಿಡುತ್ತೆ ಮಾತ್ರ. ನೀರು ಹತ್ರ ಹೋದ್ಮೇಲೆ ಮಾತ್ರ ಚೆನ್ನಾಗಿದೆ, ತಣ್ಣಗಾಗ್ಬಿಡುತ್ತೆ. ನೀರು ಕುಳು ಅಂತ ಇತ್ತು. ಸೊ ಅದನ್ನು ನೋಡಿಬಿಟ್ಟೆ ಅನ್ನಿಸ್ತು, ಅಯ್ಯೋ ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ. ಬಟ್ ಎಲ್ಲರೂ ಮಾಡ್ತಾರೆ ಇಲ್ಲಿ, ತುಂಬ ಜನ ಬಂದು ಸ್ನಾನ ಮಾಡ್ತಿದ್ರು. ಒಂದು ಬೇಜಾರು ಏನಂದರೆ, ಈ ಸೋಪು, ಶಾಂಪು, ಬ್ರಷ್ ಎಲ್ಲ ಅಲ್ಲಲ್ಲೇ ಬಿಟ್ಟೋಗಿ ಎಲ್ಲ ಗಲೀಜು ಮಾಡ್ತಾರೆ. ಅದೊಂದು ಬೇಜಾರು. ಇವರೆಲ್ಲ ಮನೆಯಲ್ಲ ಸ್ನಾನನೇ ಮಾಡಲ್ವಾ ಅಂತ ಸೋಪ್ ಹಾಕಿ, ಅದಿಲ್ಲೇ ಬಂದು ಸೋಪ್ ಹಾಕ್ಕೊಂಡೆಲ್ಲ ಸ್ನಾನ ಮಾಡಬೇಕಾ? ಏನೋ ಮಾಡಬೇಕು, ಸುಮ್ಮನೆ ಬರೀ ನೀರಲ್ಲಿ ನಿಂತು ಬರಬೇಕಷ್ಟೆ. ಅದು ಬಿಟ್ಬಿಟ್ಟು ಆ ಸೋಪು, ಶಾಂಪು ಎಲ್ಲ ತಂದು ನೀಟಾಗಿರೋ ಜಾಗನೂ ಗಬ್ಬೆಬ್ಸಿ ಬರ್ತಾರೆ ನಮ್ಮ ಜನ. ಅದು ಯಾವತ್ತೂ ಇದೆಲ್ಲ ಅರ್ಥ ಮಾಡ್ಕೊತಾರೋ ಗೊತ್ತಿಲ್ಲ. ಮತ್ತು ನಾವು ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಒಬ್ರಿಗೆ ದೇವ್ರು ಬಂದಿತ್ತು. ಅದು ಹೆಂಗೆ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅವರೇನೋ ಹರಕೆ ಏನೋ ಇಟ್ಕೊಂಡು ಪೂಜೆ ಮಾಡಿಸಿದ್ರದ ಏನೋ ಕರೆಕ್ಟಾಗಿ ಗೊತ್ತಿಲ್ಲ. ಆ ದೇವ್ರಿಗೂ ಮುಂದೆನೇ ಹೋಗ್ತಾರಿಲ್ಲ, ಏನೇ ಮಾಡಿದ್ರೂ ಮುಂದೆ ಹೋಗ್ತಾನಿಲ್ಲ. ಅಲ್ಲಿಗೆ ಬಂದು ಸ್ಟಾಪ್ ಆಗಿಬಿಟ್ಟಿತ್ತು. ಅದಕ್ಕೆ ಅವರು ಏನು ಬೇಕು ಕೇಳಿ ಸಮಾಧಾನ ಮಾಡಿ ದೇವ್ರನ್ನ ಅಂತ ಅವ್ರ ಪೂಜಾರಿಗಳು ಹೇಳ್ತಾಯಿದ್ರು ಅವ್ರ ಮನೆಯವ್ರನ್ನ. ಆಮೇಲಿಂದ ಸುಮಾರು ಹೊತ್ತು ಆದಮೇಲೆ ಮಾತೇ ಆಡಲಿಲ್ಲ, ಬರೀ ಸುಮ್ಮನೆ ಏನೋ ಸನ್ನೆ ಮಾಡ್ತಾಯಿತ್ತು ದೇವರು. ಆಮೇಲೆ ಸುಮಾರು ಹೊತ್ತು ಆದಮೇಲೆ ಮಾತಾಡಿದ್ದದು, ಏನೋ ಆಗಿದೆ ನಿಮಗೆ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ ಅಂತೆಲ್ಲ ಜೋರಾಗಿ ಗದರ್ತಿತ್ತು. ಆಮೇಲಿಂದ ನಾವು ದೇವಸ್ಥಾನದ ಒಳಗಡೆ ಹೊರಟೋಗ್ಬಿಟ್ವಿ. ಪಾಪು ಅಂತೂ ನೀರು ನೋಡಿದ ಕಡೆ ಇಳಿದ್ಬಿಡ್ತಾನೆ. ನಾನು ಅದಕ್ಕೂ ಇಲ್ಲಿ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ನಿಕ್ಕರ್ ಹಾಕ್ಕೊಂಬಂದಿದ್ದೆ. ಆಮೇಲೆ ಆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಅದನ್ನು ನಿಕ್ಕರ್ ಹಾಕಿ ನಿಲ್ಲಿಸ್ದೆ. ಹತ್ರ ಹೋಗೋಕ್ಕೆ ತುಂಬ ಇಷ್ಟ, ಆ ನೀರಲ್ಲಿ ನೆನೆಯೋದಕ್ಕೆ ಇಷ್ಟ. ಆದರೆ ತುಂಬ ಕೋಲ್ಡ್ ಇದ್ದಿದ್ದರಿಂದ ಒಂದಷ್ಟು ದೂರ ಹೋಗೋನು ವಾಪಸ್ಸು ನಡುಗ್ತಾ ಕಿರ್ಚ್ಕೊಂಡು ಬಂದ್ಬಿಡೋನು ವಾಪಸ್ಸು. ಹಂಗೆ ಮಾಡ್ತಿದ್ದ. ಅವ್ನಿಗೆ ಏನಂದರೆ ಕೆಳಗಡೆ ಕೂತ್ಕೋಬೇಕು, ಪಟ ಅಂತ ನೀರು ಹೊಡಿಬೇಕು, ಆಟ ಆಡಬೇಕು. ಅದು ಅವನಿಗೆ ತುಂಬ ಖುಷಿ ಕೊಡುತ್ತೆ. ಫುಲ್ ಎಂಜಾಯ್ ಮಾಡ್ತಾನೆ ಮಾತ್ರ ಅಲ್ಲಿ ಹೋದರೆ, ನೀರು ಹತ್ರ ಹೋದರೆ ಅವನು. ಪುನರ್ ಅಲ್ಲೋಗೋ. ಜಿ ಅಲ್ಲೋಗು, ಕೂತು ಹೋಗು, ಅಲ್ಲಿ ಕೂತ್ಕೋಗು. ಅಲ್ಲಿ ಕೂತ್ಕೋಗು, ಅಲ್ಲಿ ಕೂರ್ಸು ಪೂಜಾ ಅಲ್ಲಿ ಕೂರ್ಸು ಹೋಗು. ಅಲ್ಲಿ ಏನೂ ಆಗಲ್ಲ, ಅಲ್ಲಿ ಕೂರ್ಸು ಹೋಗು. ಅಲ್ಲಿ ಬೇಡಿ, ಅಲ್ಲಿ ಕೂರ್ಸಿ, ಅಲ್ಲಿ ಚೆನ್ನಾಗಿಲ್ಲ. ಮಳೆ ಏನಾದರೂ ಆದರೆ ತುಂಬ ಜೋರು ನೀರು ಬರುತ್ತೆ ಅನಿಸುತ್ತೆ. ಮೇಲ್ಗಡೆನೂ ಎಲ್ಲ ಕೆಲವರು ಮೇಲ್ಗಡೆನೂ ಹತ್ಕೊಂಡು ಹೋಗಿದ್ರು. ಬಟ್ ಪಾಪುನ ಇರೋದ್ರಿಂದ ಪಾಪುನ ಇಟ್ಕೊಂಡು ನಾವು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ನಾವೇ ಬಂದರೆ ಬೇಕಿದ್ದರೆ ಆರಾಮಾಗಿ ಮೇಲೆ ಹತ್ಕೊಂಡೆಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಬರ್ಬೋದು. ಮೇಲ್ಗಡೆ ಹೆಂಗಿದೆಯೋ ಏನೋ ಅಲ್ಲಿ ನೀಟಾಗಿ ಇಟ್ಟಿದ್ದಾರಾ ಹೆಂಗೆ ಏನೋ ಗೊತ್ತಿಲ್ಲ ನನಗೆ. ಮೇಲ್ಗಡೆನೂ ಚೆನ್ನಾಗಿತ್ತು.
ಸೊ ಈ ಥರ ಚಿಕ್ಕದಾಗಿ ನೀರು ಬಂದ್ರೇ ಚೆಂದ, ಒಂಥರ ಭಯ ಇರಲ್ಲ. ಜಾಸ್ತಿ ನೀರು ಬರ್ತಾಯಿದ್ರೆ ಒಂಥರ ಭಯ ಅನಿಸುತ್ತೆ. ಈ ಥರ ಮಕ್ಕಳೆಲ್ಲ ಕರ್ಕೊಂಬರೋಕ್ಕಂತೂ ಇನ್ನೂ ಭಯ, ನಮಗೂ ಭಯ ಅನಿಸುತ್ತೆ, ಜೊತೆ ಮಕ್ಕಳಿದ್ರೆ ಇನ್ನೂ ಭಯ ಅಂತ ಅನಿಸುತ್ತೆ. ನೀರು ಎಷ್ಟು ನಮಗೆ ಖುಷಿ ಕೊಡುತ್ತೋ ಅಷ್ಟೇ ಅಪಾಯ ಕೂಡ ಅಲ್ವಾ. ಹಾಗಾಗಿ ನನಗೆ ಈ ಥರ ಚಿಕ್ಕದಾಗಿ ಅಂದರೆ ಲಿಮಿಟಾಗಿ ನೀರು ಬಂದ್ರೇ ಚೆಂದ, ಅಂಥ ಕಡೆನೇ ನಾನು ತುಂಬ ಇಷ್ಟಪಡ್ತೀನಿ. ಈ ಪ್ಲೇಸಿಂದ ಕೆಮ್ಮಣ್ಗುಂಡಿ ಬರೀ 18 ಕಿಲೋಮೀಟ್ರೇನೋ ಅಷ್ಟೇ ಆಗುತ್ತೆ. ಟೈಮ್ ಆಗಿತ್ತಲ್ಲ ಹಂಗಾಗಿ ಹೋಗಲಿಲ್ಲ. ಇನ್ನೊಂದು ಸಲ ಬಂದಾಗ ಯಾವಾಗಾದರೂ ಹೋಗಿ ಬರೋಣ ಅಂತ. ಅಲ್ಲೆಲ್ಲ ರೆಸಾರ್ಟ್ ಎಲ್ಲ ಇದೆಯಂತೆ, ಗೊತ್ತಿಲ್ಲ ನನಗೆ, ನಾನು ಹೋಗಿಲ್ಲ. ಸೊ ಅಲ್ಲಿ ಹೋಗಲಿಲ್ಲ. ಇದನ್ನು ನೋಡಿಕೊಂಡು ವಾಪಸ್ ಬಂದುಬಿಟ್ವಿ. ವೀರಭದ್ರ ಸ್ವಾಮಿ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಜನ ಬರೋದು ಸುಮ್ಮನೆ ಎಂಜಾಯ್ಮೆಂಟ್ಗೆ ಅಂತ ಬರೋದಕ್ಕಿಂತ ಜಾಸ್ತಿ ಇಲ್ಲಿ ಈ ಪ್ಲೇಸಿಗೆ ಭಕ್ತಿಯಿಂದನೇ ತುಂಬ ಜನ ಬರ್ತಾರೆ ಅಂತ ಅನ್ನಿಸ್ತು ನನಗೆ. ಆ ವಾತಾವರಣ ನೋಡಿದಾಗ, ಅಲ್ಲಿ ನಡ್ಕೊಳ್ಳೋದೆಲ್ಲ ನೋಡಿದಾಗ ನನಗೆ ಆ ಥರ ಅನ್ನಿಸ್ತು, ದೇವ್ರು ಬಂದಿದ್ದು ಅದೆಲ್ಲ ನೋಡಿದಾಗ. ಮತ್ತು ಮೋಸ್ಟ್ಲಿ ದೇವಸ್ಥಾನದ ಒಳಗಡೆನೂ ಎಲ್ಲ ನೀರು ಬರುತ್ತೆ ಅಂತ ಅನಿಸುತ್ತೆ, ಏಕೆಂದರೆ ದೇವಸ್ಥಾನ ಪೂರ್ತಿ ಫುಲ್ಲು ಒದ್ದೆ ಆಗಿತ್ತು. ಮತ್ತು ಅಲ್ಲೆಲ್ಲೋ ಒಂದು ಕಡೆ ಸಣ್ಣದಾಗಿ ನೀರು ಹರಿತಾ ಇತ್ತು. ಜೋರು ಮಳೆ ಬಂದಾಗ ಮೋಸ್ಟ್ಲಿ ಈ ದೇವಸ್ಥಾನದ ಒಳಗಡೆ ಎಲ್ಲ ನೀರು ಬರುತ್ತೋ ಏನೋ ಗೊತ್ತಿಲ್ಲ. ಕೆಂದಳಿಲು ಎಷ್ಟು ದಪ್ಪ ಐತೆ ಅಲ್ವಾ? ಒಡಾಯ್ತು ಮೇಲಕ್ಕೇನೆ ಒಡಾಯ್ತು. ಅಲ್ಲಿ ಗೂಡ್ ನೋಡಲ್ ಮೇಲೆ ಅಲ್ಲೇ ಲಾಸ್ಟಲ್ಲಿ ನೋಡಿ, ಇಲ್ಲಿ ಈ ತುದಿಗೆ ಬಂತು ನೋಡಲ್ಲಿ. ಆಮೇಲಿಂದ ಕಬ್ನಲ್ಲಿ ಫಸ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡು ಹೋದ್ವಿ. ಆಮೇಲೆ ಕಬ್ನಲ್ಲಿ ನೋಡಿದ್ವಲ್ಲ, ಕಬ್ನಲ್ಲೇ ಕುಡಿಯೋಣ ಅಂತಂದ್ಬಿಟ್ಟು ಎಲ್ಲರೂ ಒಂದು ಗ್ಲಾಸ್ ಕಬ್ನಲ್ಲಿ ಕುಡ್ಕೊಂಡು ಬಂದ್ವಿ. ಏನು ಬಂತು? ಮೀಸೆ ಬಂತು. ನಿಂಬೆಹಣ್ಣು ಹಾಕಿದೆ. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.